ಶ್ರೀ ಗುರುಭ್ಯೋ ನಮಃ. ಎಲ್ಲ ಅತಿಥಿಗಳನ್ನು ಕಳಿಸ್ಕೊಟ್ಟ ನಂತರ ದಶರಥ ಮಹಾರಾಜರು ಅಲ್ಲಿ ಯಾಗ ಯಾವುದು ಅಶ್ವಮೇಧ ಯಾಗ ಮತ್ತು ಋಷ್ಯ ಪುತ್ರಕಾಮೇಷ್ಟಿ ಯಾಗ ಮಾಡಿಸಿರುವಂಥ ಅರ್ಚಕರಿಗೆ ಏನು ಮಾಡ್ತಾರೆ, ಋತ್ವಿಕರಿಗೆ ತನ್ನ ರಾಜ್ಯವನ್ನೇ ದಾನ ಮಾಡಿಬಿಡ್ತಾರಂತ. ಆಗ ಋತ್ವಿಕರು, ನೀನು ರಾಜ, ನೀನು ಪರಿಪಾಲನೆ ಮಾಡಬೇಕು, ನಾವು ಈ ಭೂಮಿಯ ಭಾರವನ್ನು ಹೊರೋದಕ್ಕಾಗೋದಿಲ್ಲ ಅಂತಂತಂದು ಅವ್ರಿಗೆ ಹಿಂದಿರುಗಿಸ್ಕೊಡ್ತಾರಂತೆ. ದಕ್ಷಿಣೆ ಇಲ್ಲದಲೇ ಯಾಗ ನಡೀಬಾರ್ದು ಅಂತಂತಂದು ದಶರಥ ಮಹಾರಾಜರು ಅಲ್ಲಿ ಬಂದಿರುವಂಥ ಋತ್ವಿಕರಿಗೆ 10 ಲಕ್ಷ ಗೋವುಗಳನ್ನು, 100 ಕೋಟಿ ಬಂಗಾರದ ನಾಣ್ಯಗಳನ್ನು, 4 ಕೋಟಿ ಬೆಳ್ಳಿ ನಾಣ್ಯಗಳನ್ನು ದಾನ ಮಾಡ್ತಾರಂತೆ. ಅಲ್ಲಿ ಬಂದಿರುವಂಥ ಉಳಿದಿರುವಂಥ ಬ್ರಾಹ್ಮಣರಿಗೆಲ್ಲರಿಗೂ 1 ಕೋಟಿ ಬಂಗಾರ ನಾಣ್ಯಗಳನ್ನು ದಾನ ಮಾಡ್ತಾರಂತೆ. ಋಷ್ಯಶೃಂಗ ದಾನ ಮಾಡ್ತಾರಂತೆ. ಅಂತಂದರೆ ಕಲಿಯುಗದಲ್ಲಿ ಅಶ್ವಮೇಧ ಯಾಗ ಯಾಕೆ ನಿಷಿದ್ಧ ಅಂತಂತ ನಮಗಿಲ್ಲಿ ಅರ್ಥ ಆಗುತ್ತಲ್ವ. ಇಷ್ಟೊಂದು ಸಂಪತ್ತು ನಮ್ಮ ಹತ್ರ ಇಲ್ಲೂ ಇಲ್ಲ, ನಾವು ದಾನ ಮಾಡೋದಕ್ಕೆ ತಲೆ ಕೆಳಕ್ಕೆ ತಪಸ್ಸು ಮಾಡಿದ್ರೂ ಇವಾಗ 10 ಕೋಟಿ ಗೋವುಗಳನ್ನು ಒಬ್ಬೊಬ್ಬರಿಗೆ ದಾನ ಮಾಡಿದ್ದಾರೆ ಅಂತಂತಂದ್ರೆ ಅದೆಷ್ಟು ಒಂದು ಸಂಪತ್ತು ಭರಿತವಾಗಿತ್ತು ನಮ್ಮ ದೇಶ ಅಂತ ಅರ್ಥ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಅನಾಥ ಪ್ರೇತ ಸಂಸ್ಕಾರ 10 ಅಶ್ವಮೇಧಗಳ ಯಾಗದ ಒಂದು ಫಲಿತ ಬರುತ್ತೆ ಅಂತ ನಾನಿಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.